ಕೋರ್ಟ್ ಥರ ಹಾಗೆ ಕಾಣುವುದಿಲ್ಲಲ್ಲ ಭುಜಂಗ, ಎಲ್ಲ ಕತ್ತಲೆ ಕತ್ತಲೆ ಆಗಿ ಒಂಥರ ಬಾರ್ನ ಹಾಗೆ ಉಂಟಲ್ಲ. ನಿಮ್ಮ ಸಾವು ಕನ್ನಡಕ್ಕೆ ಡಿಗ್ರಿ ಮಾಡ್ರೆ. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ಮಂಗಳೂರಲ್ಲಿದ್ದೀವಿ. ನನ್ನ ಫ್ರೆಂಡ್ ದೀಪಕ್ ಮದುವೆ ಇತ್ತು, ಹಾಗಾಗಿ ಉಡುಪಿಗೆ ಬಂದಿದ್ದು. ಇಲ್ಲಿ ಬಂದಮೇಲೆ ದೇವಸ್ಥಾನಗಳು ಭೇಟಿ ಮಾಡದೆ ಹೋದರೆ ಚೆನ್ನಾಗಿರೋದಿಲ್ಲ ಅಂತ ಬೆಳಗ್ಗೆನೇ ದೇವಸ್ಥಾನಗಳಿಗೆ ಭೇಟಿ ಮಾಡಿಕೊಂಡು ನಂತರ ಮದುವೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಟೈಮು 8:30. ಸೊ ಈಗ ಕಟೀಲಿಗೆ ಬಂದಿದ್ದೀವಿ ಮಂಗಳೂರಿಂದ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಅಂತ. ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಯಾವುದೇ ರಶ್ ಇರೋದಿಲ್ಲ. ಸೊ ಹಾಗಾಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇನ್ನೇನು ದೇವಸ್ಥಾನ ರೀಚ್ ಆಗ್ತಾಯಿದ್ದೀವಿ. ಸೊ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ವಿಡಿಯೋದಲ್ಲಿ. ಸೊ ಅಲ್ಲಿನವರೆಗೂ ಸ್ಟೇ ಟ್ಯೂನ್. ವೀಕ್ಷಕರೇ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಂಟರ್ ಆದ ತಕ್ಷಣ ದೇವರ ಪೂಜೆಗೆ ಬೇಕಾಗಿರೋ ಎಲ್ಲ ಪೂಜಾ ವಸ್ತುಗಳು ದೇವಸ್ಥಾನದ ಆವರಣದಲ್ಲೇ ಸಿಗುತ್ತೆ. ಕೌಂಟರ್ನಲ್ಲಿ ಸೇವಾ ರಶೀದಿಯನ್ನು ಪಡೆದು ದೇವರಿಗೆ ಪೂಜೆ ಸಲ್ಲಿಸಬಹುದು. ವೀಕ್ಷಕರೇ, ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹಾದು ಹೋಗುವಂತಹ ನಂದಿನಿ ನದಿ. ಈ ನಂದಿನಿ ನದಿಯ ಮಗಳೇ ದುರ್ಗಾ ಪರಮೇಶ್ವರಿ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ಇದು ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿ. ಒಳಗಡೆ ದೇವರ ಗರ್ಭಗುಡಿ ಇದೆ. ಅಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನವನ್ನ ಮಾಡಬೇಕು. ಇನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸೇವೆಯ ದರಪಟ್ಟಿಯನ್ನು ದೇವಸ್ಥಾನದ ವತಿಯಿಂದ ಕೊಟ್ಟಿದ್ದಾರೆ. ಡಿಸ್ಪ್ಲೇನಲ್ಲಿ ಬರ್ತಾ ಇದೆ, ನೀವು ಚೆಕ್ ಮಾಡ್ಕೋಬಹುದು. ನೀವು ವೀಕೆಂಡಲ್ಲಿ ಅಥವಾ ಫ್ರೈಡೇ ಟೈಮ್ ಬಂದರೆ ಇಲ್ಲಿಂದನೂ ಪ್ರಸಾದಕ್ಕೆ ಫುಲ್ ರಶ್ ಇರುತ್ತೆ. ನೋಡಿ, ಕಂಪ್ಲೀಟ್ ಅಲ್ಲಿನವರೆಗೂ ಹೋಗಬೇಕು, ಅಲ್ಲಿಂದ ಮತ್ತೆ ಒಳಗಡೆ ಹೋಗಬೇಕು ಪ್ರಸಾದಕ್ಕೆ. ಬೆಳಗ್ಗೆನೇ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ದರ್ಶನವೂ ಆಯಿತು, ಹಾಗೆ ಪ್ರಸಾದನೂ ಸಿಕ್ತು. ಆ್ಯಕ್ಚುಲಿ ನಾವು ಮಂಗಳೂರಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ದೋ, ಬಟ್ ಪ್ಲ್ಯಾನ್ ಮಾಡಿದ್ಮೇಲೆ ಎಲ್ಲೆಲ್ಲಿ ಟ್ರಿಪ್ ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡಿದ್ದೋ. ಆದರೆ ಇಲ್ಲಿ ಬಂದು ನೋಡಿದ್ರೆ ಹೆವಿ ಮಳೆ ಬೆಳಗ್ಗೆಯಿಂದ. ಸೊ ನಮ್ಮ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಬೇರೆ ಕಡೆ ಹೋಗೋಕ್ಕಾಗ್ತಾಯಿಲ್ಲ ವಿಸಿಟಿಂಗ್ಗೆ ಬಿಕಾಸ್ ಆಫ್ ದ ರೈನ್. ಸೊ ಟೆಂಪಲ್ ರನ್ ಆದರೂ ಮಾಡೋಣ ಅಂತ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಈ ಟ್ರಿಪ್ಪಲ್ಲಿ ನನ್ನ ಜೊತೆ ಇನ್ನೂ ಇಬ್ಬರು ಬಂದಿದ್ದಾರೆ. ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಾಘವೇಂದ್ರ ಸರ್ ಮತ್ತು ರಿಚು ಬಾಯ್. ಸೊ ರಾಖಿ ಬಾಯ್. ಸೊ ರಾತ್ರಿ ನಾವು 3 ಜನ ಮನೆ ಬಿಟ್ಟು ಮಂಗಳೂರು ಸುತ್ತಕ್ಕೆ ಬಂದಿದ್ದೀವಿ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನೈಟ್ ಬಿಟ್ಟಿದ್ದು ನಾವು, ನಿದ್ದೆ ಇಲ್ಲ, ರಾತ್ರಿ ಎಲ್ಲ ಗಾಡಿ ಓಡಿಸ್ತಾನೆ ನಮ್ಮ ರಾಖಿ ಬೈ. ಮತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. 2 ದಿನ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ನಾವು ಏನು ಯೂಸ್ ಮಾಡ್ಕೋತೀವಿ? ಚೆನ್ನಾಗಿ 2 ದಿನ ಟೈಮ್ ಯೂಸ್ ಮಾಡ್ಕೋತೀರಾ? ನಾವು ಅದು ವೇಸ್ಟ್ ಮಾಡಿದ್ರೆ 2 ದಿನ ಬೆಂಗಳೂರು ಸೇರೋವರೆಗೂ ಈ ಸ್ಟ್ರೆಸ್ ಲೈಫಿಂದ ಆಚೆ ಬಂದಿದ್ದೀವಿ. 2 ದಿನ ಅಷ್ಟೇ. ಅದಂತೂ ಕರೆಕ್ಟ್. ಬೆಂಗಳೂರಲ್ಲಿ ಇದ್ದು ಬೋರ್ ಆಗ್ಬಿಟ್ಟಿತ್ತು. ಅದೇ ಟ್ರಾಫಿಕ್ಕು, ಅದೇ ಸೌಂಡು, ಬೆಳಗ್ಗೆ ಎದ್ರೆ ಅದೇ ಡ್ಯೂಟಿ, ಹೋಗೋದು ತಿರ್ಗಾ ರಾತ್ರಿ ಅದೇ ಇದೆ. ಸೊ ಒಂದು ರಿಲೀಫ್ ಅನ್ನೋದೇ ಈ ಟ್ರಿಪ್ ಫ್ರೆಂಡ್ಸ್ ಮೀಟ್ ಆದಾಗ್ಲೇನೆ. ನಾವು ಎಲ್ಲೋದ್ರೂ ನಾವು 3 ಜನ ಆ ಒಂದು ಟ್ರಿಪ್
ಫೀಲ್ ನಮ್ದು ಡಿಫ್ರೆಂಟ್ ಆಗೇ ಇರುತ್ತೆ. ಸೊ ದೀಪಕ್ ದೇಸಾಯಿಂದ ನಾವು ಮಂಗಳೂರಿಗೆ ಬಂದು ಆಲ್ಮೋಸ್ಟ್ ಒಂದು 5 ವರ್ಷದಿಂದ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾನೆ ಇದೀವಿ, ಬಟ್ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಈ ಸತಿ ಪಕ್ಕ ಫಿಕ್ಸ್ ಬ್ಯಾಚುಲರ್ ಪಾರ್ಟಿ ಅಲ್ಲೇ, ಶ್ರೀಲಂಕಾ ಆಗ್ಲಿ, ಥೈಲ್ಯಾಂಡ್ ಆಗಲಿ, ತಾಯ್ನಾಡು ಆಗಲಿ ಅಷ್ಟೇ. ವೆದರ್ ಸ್ವಲ್ಪ ಪ್ಲೆಸೆಂಟ್ ಆಗೈತಲ್ವಾ? ಚೆನ್ನಾಗಿದೆ. ಆ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ. ಅಲ್ಲ, ಮಳೆ ಇರ್ಲಿಲ್ಲ ಚೆನ್ನಾಗಿರೋದು ಓಡಾಡಕ್ಕೂ. ನಮಗೆ ಮಳೆಯಿಂದ ಘಾಟ್ ಸೆಕ್ಷನ್ ಎಲ್ಲ ಹೆಂಗಿತ್ತು ರಿಚು? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ರೆಗ್ಯುಲರ್ ಡ್ರೈವಿಂಗ್ ಇಲ್ದಿರೋರು ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಘಾಟ್ ಸೆಕ್ಷನ್ ಅಲ್ಲಿ. ನಾವು ರೆಗ್ಯುಲರ್ ಡ್ರೈವ್ ಮಾಡಿ ನಮ್ಗೆ ಗೊತ್ತಿರುತ್ತೆ, ರಿಫ್ಲೆಕ್ಟರ್ಸ್ ಇದು ನೋಡ್ಕೊಂಡು ನಾವು ಗಾಡಿ ಮೂವ್ ಮಾಡ್ತೀವಿ. ಎಲ್ಲ ಪಳಗಿರ್ತೀರಾ? ನೈಟ್ ತುಂಬಾ ಸೇಫ್ ಆಗಿ ಓಡಿಸ್ಬೇಕಂದ್ರೆ ಚೆನ್ನಾಗಿ ಡ್ರೈವಿಂಗ್ ಬರೋರು ಮಾತ್ರ ನೈಟ್ ಘಾಟ್ ಸೆಕ್ಷನ್ ಓಡಿಸಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ವಿಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ, ಎಸ್ಪೆಷಲಿ ಮಳೆ ಸೀಸನಲ್ಲಿ. ಫಾಗ್ ಅಂತೂ ಜಾಸ್ತಿ ಇರುತ್ತೆ. ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ನಾನು ಆ ಟೈಮು ಫುಲ್ಲು ರೋಡ್ ನೋಡಿ ಕಾಣಿಸ್ತಾನೆ ಇರಲಿಲ್ಲ ನಮಗೆ. ವಿ ಆರ್ ಎಂಟರಿಂಗ್ ಟು ಉಡುಪಿ. ಉಡುಪಿ ಏನು ಯಾವ ಸಿಟಿಗೂ ಕಡಿಮೆ ಇಲ್ಲಪ್ಪ, ಚೆನ್ನಾಗಿದೆ. ಮೈನ್ ಕ್ಲೀನ್ಲಿನೆಸ್ ಎಲ್ಲ ಚೆನ್ನಾಗಿದೆ. ಏನಂದರೆ ಈ ಮಳೆ ಒಂದು ಮಾತ್ರ ಏನು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಆಚೆ. ಅಂತೂ ಇಂತೂ ಉಡುಪಿ ಚೌಟ್ರಿ ಬಂದ. ದೀಪಕ್ ಜ್ಯೋತಿ ಇಷ್ಟು ದೂರ ಮದುವೆ ಮಾಡ್ಕೊಂತವನೇ ಶಿಷ್ಯ ಬಂದು. ಸರ್ ಒಂದು ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ, ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನು ಲುಕ್ಕು ಸರ್, ವಂಡರ್ಫುಲ್. ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ, ನನ್ನ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ಮದುವೆ ಊಟ ತುಂಬ ಚೆನ್ನಾಗಿತ್ತು. ಈ ಕಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಊಟ. ನಮ್ಮ ರಾಘವೇಂದ್ರ ಸರ್ ರಿಚು ಏನು ಹೇಳ್ತಾರೆ ಊಟದ ಬಗ್ಗೆ ನೋಡೋಣ. ತುಂಬಾ ಸಿಂಪಲ್ ಆಗಿತ್ತು, ಹೆವಿ ಅನ್ಸಲಿಲ್ಲ ನಮಗೆ. ಓಕೆ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ದೀಪಕ್ ಮದುವೆಯಲ್ಲಿ ಊಟ ಮಾತ್ರ. ನಾವು ಅನ್ಕೊಂಡು ಮಂಗಳೂರು ಸೈಡು ಏನೋ ಒಂಥರ ಡಿಫ್ರೆಂಟ್ ಬಾಯ್ ಡ್ರೆಸ್ ಏನಾರು ಹಾಕ್ತಾರ ಅಂತ ಇಲ್ಲ, ಬಟ್ ಎಲ್ಲ ಬೆಂಗಳೂರು ಸ್ಟೈಲೇ. ತುಂಬ ಸಿಂಪಲ್, ತುಂಬ ಚೆನ್ನಾಗಿತ್ತು. ಅವ್ರು ಹೆಂಗಿಬ್ರು ಕ್ಯೂಟ್ ಆಗಿದ್ದಾರೋ ಅಷ್ಟೇ ಕ್ಯೂಟ್ ಆಗಿತ್ತು ಊಟ. ಆ ಟಚ್, ಮಂಗಳೂರು ಟಚ್ ಅನ್ನೋದು ಆ ಫುಡ್ಡಲ್ಲಿ ಸಕ್ಕದಾಗುತ್ತೆ. ಮಂಗಳೂರಲ್ಲ, ಉಡುಪಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅದೇ ಮಂಗಳೂರು ಉಡುಪಿ ಟೇಸ್ಟ್, ಫುಡ್ ಟೇಸ್ಟ್ ಬರುತ್ತಲ್ಲ, ಆ ಟೇಸ್ಟ್ ಟಚ್ ಇದೆಯಲ್ಲ, ಅದೇ ಟಚ್ ಇತ್ತು. ಬಟ್ ಆದರೆ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ ಟೇಸ್ಟ್. ಫ್ರೆಂಡ್ ಮದುವೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ಶ್ರೀಕೃಷ್ಣ ದರ್ಶನ ಮಾಡೋಣ ಅಂತ. ವೀಕ್ ಡೇಸ್ ಆಗಿರೋದ್ರಿಂದ ಕಾರ್ಗಳು ಕಡಿಮೆ ಇದೆ. ಒಳಗಡೆ ನೋಡಬೇಕು ರಶ್ ಇದೆಯೋ ಇಲ್ವೋ ಅಂತ. ಉಡುಪಿಯ ಶ್ರೀಕೃಷ್ಣ ಮಠ ಯಾವಾಗಲೂ ಜನಜಂಗುಳಿಯಿಂದ ಕೂಡಿರ್ತಾ ಇತ್ತು. ಆದರೆ ನಮಗೆ ಶ್ರೀಕೃಷ್ಣನ ಆಶೀರ್ವಾದದಿಂದ ಈ ಬಾರಿ ನಿಧಾನವಾಗಿ ದರ್ಶನ ಆಯಿತು. ಈಗ ನಾವು ಮದುವೆ ಮುಗಿಸ್ಕೊಂಡು ಶ್ರೀಕೃಷ್ಣ ಮಠಕ್ಕೆ ಬಂದು ಅಲ್ಲಿ ಶ್ರೀಕೃಷ್ಣನ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಕೊಲ್ಲೂರು ಹೋಗ್ತಾ ಇದ್ದೀವಿ ಮೂಕಾಂಬಿಕೆ ದರ್ಶನ ಮಾಡೋದಕ್ಕೋಸ್ಕರ. ಬೆಳಗ್ಗೆಯಿಂದ ಬರೀ ಟೆಂಪಲ್ ರನ್ನೇ ಆಗಿದೆ. ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ, ದೇವಸ್ಥಾನದ ಒಳಗಡೆ ದೇವರ ವಿಡಿಯೋ ಮಾಡೋದಕ್ಕೆ ಎಲ್ಲೂ ಅವಕಾಶ ಕೊಡೋದಿಲ್ಲ, ಎಲ್ಲ ಕಡೆ ಪ್ರಾಹಿಬಿಟೆಡ್ ಇರುತ್ತೆ. ಸೊ ಹಾಗಾಗಿ ಶ್ರೀಕೃಷ್ಣನ ದರ್ಶನ ಮಾಡ್ದೋ, ಬಟ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀವಿ ಔಟ್ಸೈಡು. ಆ್ಯಂಡ್ ಇವಾಗ ಕೊಲ್ಲೂರು ಮೂಕಾಂಬಿಕೆ ಹೋಗ್ತಾ ಇದ್ದೀವಿ.
ದರ್ಶನ ಮಾಡೋದಕ್ಕೆ ಸಂಜೆಗೆ. ಅದಾವೆ ಇನ್ನೊಂದು ಅವರಲ್ಲಿ ನಾವು ರೀಚ್ ಆಗ್ತೀವಿ. ವೆದರ್ ತುಂಬ ಚೆನ್ನಾಗಿದೆ. ಈ ಕಡೆ ಮಳೆನೂ ಇಲ್ಲ, ಈ ಕಡೆ ಬಿಸಿಲು ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಮಂಗಳೂರು ಆಲ್ಮೋಸ್ಟ್ ಮಳೆನೇ ಇತ್ತು ಬೆಳಗ್ಗೆಯಿಂದ. ಈಗ ನಾವು ಹೋಗ್ತಾ ಇರೋದು ಯಾವುದಿದು ಹೈವೇ? ಕುಂದಾಪುರ ಹೈವೇ, ಉಡುಪಿ ಕುಂದಾಪುರ ಹೈವೇಲಿ ನಾವು ಹೋಗ್ತಾ ಇದ್ದೀವಿ. ಬಟ್ ರೋಡ್ ಅಂತೂ ಚೆನ್ನಾಗಿದೆ. ಸ್ಟೇಟ್ ಹೈವೇನಾ ಇದು? ನ್ಯಾಷನಲ್ ಹೈವೇನಾ? ನ್ಯಾಷನಲ್ ಹೈವೇ. ಓಕೆ, ರೋಡ್ ಚೆನ್ನಾಗಿದೆ. ನ್ಯಾಷನಲ್ ಹೈವೇ ಅಂದಮೇಲೆ ಟೋಲ್ ಕಟ್ಟಿರ್ತೀವಿ, ರೋಡ್ ಚೆನ್ನಾಗೇ ಇರಬೇಕು. ಟ್ರಾಫಿಕ್ ಏನು ಅಷ್ಟೊಂದಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ.